ಶಿಕ್ಷಣೆಯನ್ನು ಒಳಗೊಂಡಂತೆ ಅನೇಕ ಸಮಸ್ಯೆಗಳು ಶಾಲಾ ಶಿಕ್ಷಣದಲ್ಲಿವೆ. ಹಾಗೆ ಕಾಲೇಜ್ ಶಿಕ್ಷಣದಲ್ಲಿವೆ. ಶಾಲಾ ಶಿಕ್ಷಣದಲ್ಲಿ ಪ್ರೌಢಶಾಲೆವರೆಗೆ 53,700 ಹುದ್ದೆಗಳು ಖಾಲಿ ಇವೆ ವಾಸ್ತವವಾಗಿ. ಅದರಲ್ಲಿ ಈಗಾಗಲೇ ಅರ್ಧದಷ್ಟು ಅತಿಥಿ ಅಧ್ಯಾಪಕರನ್ನು ನೇಮಿಸಿಕೊಂಡಿದ್ದಾರೆ. ಹಾಗೆ ಕಾಲೇಜ್ ಶಿಕ್ಷಣದಲ್ಲೂ ಅತಿಥಿ ಉಪನ್ಯಾಸಕರೇ 12,000-13,000 ಇದ್ದಾರೆ. ಇದು ಒಂದು ಸಮಸ್ಯೆ. ಅಂದರೆ ಶಿಕ್ಷಕರನ್ನು ನೇಮಕಾತಿ ಮಾಡೋದು ಒಂದು ಸಮಸ್ಯೆ. ಇನ್ನೊಂದು ಶಿಕ್ಷಣ ಇದೆಯಲ್ಲ, ಅದರ ಸ್ವರೂಪ ಎಷ್ಟು ಹಾಳಾಗ್ತಾ ಇದೆ ಇವತ್ತು ಅನ್ನೋದು ಭಾಳ ದೊಡ್ಡ ಸಮಸ್ಯೆ. ಈಗ KPS ಮ್ಯಾಗ್ನೆಟ್ ಶಾಲೆಗಳು ಅಂತ ಮಾಡ್ತಾರೆ. ಒಂದು ಶಾಲೆಯನ್ನು ಮುಚ್ಚಲ್ಲ ಅಂತಾರೆ, ಆದರೆ ಶಾಲೆಗಳು ತನಗೆ ತಾನೇ ಮುಚ್ಚೋಗುತ್ತೆ. ಅದರ ಬಗೆಗೆ ಮರುಚಿಂತನೆಯನ್ನು ಮಾಡಬೇಕು ಮತ್ತು ಚರ್ಚೆ ಮಾಡಬೇಕು ಅನ್ನೋದಿದೆಯಲ್ಲ, ಅದನ್ನು ಯಾವುದೇ ಪ್ರಜಾಸತ್ತಾತ್ಮಕ ಸರ್ಕಾರ ಸ್ವಾಗತಿಸಬೇಕು ಮತ್ತು ಚರ್ಚೆ ಮಾಡಬೇಕು. ಇದು ಮುಖ್ಯವಾಗಿ ನೀಟ್ ಅನ್ನೋ ಪದ್ಧತಿ ಬಂದಾಗಲೇ ಎಲ್ಲ ರಾಜ್ಯ ಸರ್ಕಾರಗಳು ಅದನ್ನು ವಿರೋಧಿಸಬೇಕಾಗಿತ್ತು. ನೀಟನ್ನು ಅದು ಮಾಡಲಿಲ್ಲ. ನೀಟ್ ರದ್ದಾಗಬೇಕು ಮುಖ್ಯವಾಗಿ. ಅದರಿಂದ ಗ್ರಾಮೀಣ ಭಾಗದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗ್ತಾಯಿದೆ. ಇದು ಒಂದು. ಎರಡನೇದು, ಸಮಾನ ಶಾಲಾ ಶಿಕ್ಷಣ ನೀತಿ ಬರಬೇಕು ನಮ್ಮಲ್ಲಿ. ಈಗ ಬಡವರು ಒಂದು ಕಡೆ ಓದ್ತಾರೆ, ಶ್ರೀಮಂತರು ಇನ್ನೊಂದು ಕಡೆ ಓದ್ತಾರೆ. ಖಾಸಗಿ ಶಾಲೆಯಲ್ಲಿ ಕೆಲವರು ಹೋಗ್ತಾರೆ, ಸರ್ಕಾರಿ ಶಾಲೆಗೆ ಕೆಲವರು ಹೋಗ್ತಾರೆ. ಕನ್ನಡ ಮಾಧ್ಯಮ, ಇಂಗ್ಲೀಷ್ ಮಾಧ್ಯಮ, ನವೋದಯ, ಅಂಬೇಡ್ಕರ್ ವಸತಿ ಶಾಲೆ, ಮೊರಾರ್ಜಿ ಶಾಲೆ, ಎಷ್ಟೊಂದಿದೆ ನೋಡಿ. ಇದ್ರ ಮಧ್ಯೆ KPS. ಅಂದರೆ ನೀವೇನು ಮಾಡ್ತಿದ್ದೀರಿ ಅಂದರೆ, ಸರ್ಕಾರವೇ ತನ್ನ ಶಿಕ್ಷಣ ನೀತಿಯಲ್ಲಿ ಶೈಕ್ಷಣಿಕ ಅಸಮಾನತೆಯನ್ನು ಪೋಷಿಸ್ತಾ ಇದೆ. ಈ ಶೈಕ್ಷಣಿಕ ಅಸಮಾನತೆಯನ್ನು ತೊಡೆದುಹಾಕುವಂಥದ್ದು ಇದೆಯಲ್ಲ, ಆ ಮೂಲಭೂತ ಸಮಸ್ಯೆ ಇದೆಯಲ್ಲ, ಅದಕ್ಕೆ ಉತ್ತರ ಕಂಡುಕೊಡ್ಬೇಕು. ಆವಾಗ ಸಮಾನ ಶಾಲಾ ಶಿಕ್ಷಣ ನೀತಿ ಬರಬೇಕು. ಎಲ್ಲ ಮಕ್ಕಳು ಸಹನ ಒಟ್ಟಿಗೆ ಓದೋವಂಥ ಒಂದು ವಾತಾವರಣ ನಿರ್ಮಾಣವಾಗಬೇಕು. ಬಡವರು ಒಂದು ಕಡೆ, ಶ್ರೀಮಂತರು ಒಂದು ಕಡೆ ಅಲ್ಲ. ಇದು ಮುಖ್ಯವಾದ ಸಮಸ್ಯೆ. ನೇಮಕಾತಿ ಸಮಸ್ಯೆಗಳೆಲ್ಲ ಇರುತ್ತೆ. ಹಾಗಾಗಿ ಸಮಗ್ರವಾದಂತಹ ಒಂದು ನಿಜವಾಗಿ ಜನಪರವಾಗಿರೋ ಶಿಕ್ಷಣ ನೀತಿಯನ್ನು ರೂಪಿಸೋದಕ್ಕೆ ಬೇಕಾಗಿರುವಂಥ ಚರ್ಚೆ, ಚಿಂತನೆಗಳನ್ನು ಸರ್ಕಾರ ಬಹಳ ಬೇಗ ಶುರು ಮಾಡಬೇಕು ಅನ್ನೋದು ನಮ್ಮ ಒತ್ತಾಯ. ಎಲ್ಲ ಸಂದರ್ಭದಲ್ಲೂ ಮೇಷ್ಟ್ರುಗಳನ್ನ ಬಳಸ್ಕೊತಾರೆ. ಬರೀ SIRಗಳೆಲ್ಲ ಚುನಾವಣೆ ನಡೆಯುತ್ತಾ ಬಳಸ್ಕೋತಾರೆ, ಬೇರೆ ಏನು ಬೆಳೆಸ್ಕೋತಾರೆ. ಈಗೆಲ್ಲ ಒಂದು ಕಡೆ ಒಂದು ಶಾಲೆಯಲ್ಲಿ 2 ಅಧ್ಯಾಪಕರು ಇರ್ತಾರೆ, ಒಬ್ಬರೇ ಅಧ್ಯಾಪಕರು ಇರ್ತಾರೆ. ಈಗ ಕರ್ನಾಟಕದಲ್ಲಿ ಸರ್ಕಾರದ ಮಾಹಿತಿ ಪ್ರಕಾರವೇನೇ 964 ಶೂನ್ಯ ಶಾಲೆಗಳಿವೆ. ಅಂದರೆ ಒಬ್ಬರು ವಿದ್ಯಾರ್ಥಿ ಇಲ್ಲ, ಮೇಷ್ಟ್ರಿದ್ದಾರೆ ಅಷ್ಟೇ. 3642 ಶಾಲೆಗಳಲ್ಲಿ 1-5 ಜನ ವಿದ್ಯಾರ್ಥಿಗಳಿದ್ದಾರೆ ಅಷ್ಟೇ. ಅವರು ಅಲ್ಲಿರೋ ಮೇಷ್ಟ್ರುಗಳು ಏನು ಮಾಡಬೇಕಾಗಿರುತ್ತೆ? ತರಕಾರಿ ತರೋದ್ರಿಂದ ಹಿಡಿದು, ಮೊಟ್ಟೆ ಕೊಂಡ್ಕೊಂಡು ಬರೋದ್ರಿಂದ ಹಿಡಿದು, ಶಾಲೆಗೆ ವಿದ್ಯಾರ್ಥಿಗಳಿಗೆ ಪಾಠ ಮಾಡೋದ್ರಿಂದ ಹಿಡಿದು, 4-5 ತರಗತಿಗಳಿಗೆ ಒಬ್ಬರೋ ಇಬ್ಬರೋ ಪಾಠ ಮಾಡೋದು, ಇಂಥ ಅನೇಕ ಸಮಸ್ಯೆಗಳಿವೆ. ಅಂದರೆ ನೀವು ಈ ದೇಶದ ಬಡ ಜನಕ್ಕೆ ಉನ್ನತ ಮಟ್ಟದ ಶಿಕ್ಷಣವನ್ನು ಕೊಡೋದ್ರ ಬಗೆಗೆ ಪ್ರಧಾನವಾಗಿ ಯೋಚನೆ ಮಾಡ್ತಾ ಇಲ್ಲ. ಆಮೇಲೆ ಮೇಷ್ಟ್ರುಗಳಿಗೆ LBA ಅಂತ ಒಂದು ತಂದಿದ್ದಾರೆ, ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಅಂತ, ಪಠ್ಯಾಧಾರಿತ ಮೌಲ್ಯಾಂಕನ ಅಂತ. ಅದನ್ನು ತಿಂಗಳಿಗೆ ಕನಿಷ್ಠ ಒಂದು 15 ಟೆಸ್ಟ್ಗಳು ಮಾಡಬೇಕಾಗತ್ತೆ. ಅದನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ಮೇಷ್ಟ್ರುಗಳ ಕೆಲಸ ಇದೆಯಲ್ಲ, ಕಂಪ್ಯೂಟರ್ ಮುಂದೆ ಕೂತ್ಕೊಳ್ಳೋದು, ವಿದ್ಯಾರ್ಥಿಗಳು ಎದುರಿಗಿರೋದಲ್ಲ, ಅಂಥ ಸ್ಥಿತಿ ಇದೆ. ಇಂಥ ಅನೇಕ ಸಮಸ್ಯೆಗಳಿದೆಯಲ್ಲ, ಅದನ್ನು ಶಿಕ್ಷಕರು ಇದನ್ನು ದೊಡ್ಡ ದನಿ ಮಾಡಬೇಕು. ಇವತ್ತು ಹೆಂಗೆ ವಿದ್ಯಾರ್ಥಿಗಳು ದನಿ ಮಾಡ್ತಿದ್ದಾರೆ ಯಾರಲ್ಲ, ಶಿಕ್ಷಕರಿಗೆ ಸಂಬಂಧಪಟ್ಟ ಅನೇಕ ಸಮಸ್ಯೆಗಳಿವೆ. ಅದು ಶಿಕ್ಷಣದ ಮೇಲೂ ಪರಿಣಾಮ ಬೀರ್ತಾ ಇದೆಯಲ್ಲ, ಅದನ್ನು ಕುರಿತು ಶಿಕ್ಷಕರು ದನಿ ಎತ್ತಬೇಕು, ವಿದ್ಯಾರ್ಥಿಗಳು ದನಿ ಎತ್ತಬೇಕು.